ಬಾಗಲಕೋಟೆಯ ನವನಗರದ ಯೂನಿಟ್ 3ರಲ್ಲಿ ಮಾರುಕಟ್ಟೆ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ನಿರ್ಮಾಣವಾಗಿರುವಂತಹ ಸಂಘವು ಅಧಿಕೃತವಾಗಿ ಉದ್ಘಾಟನೆಯಾಗಲಿದೆ. ಬಾಗಲಕೋಟೆ ಯೂನಿಯನ್ ಆಫ್ ಮರ್ಚೆಂಟ್ ಆ್ಯಂಡ್ ಎಂಟರ್ಪ್ರೈನರ್ಸ್ ಅಸೋಸಿಯೇಷನ್ಸ್ ಎಂಬ ಸಂಘವು ಇದೇ ಜುಲೈ 13ರಂದು ಭಾನುವಾರ ಬೆಳಗ್ಗೆ 10 ಗಂಟೆಗೆ ಬಾಗಲಕೋಟೆ ನಗರದ ಚರಂತಿಮಠ ಶಿವಾನುಭವ ಮಂಟಪದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ರವಿ ಕುಮಟಗಿ ತಿಳಿಸಿದ್ದಾರೆ. ಅವರು ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ದಿವ್ಯ ಸಾನ್ನಿಧ್ಯವನ್ನು ಚರಂತಿಮಠ ಶ್ರೀ ಪ್ರಭು ಸ್ವಾಮಿಗಳು ಹಾಗೂ ಪ್ರಭಾಕರ ದಾದಾ ಬೋದಲೆ ಮಹಾರಾಜರು ವಹಿಸಲಿದ್ದಾರೆ ಎಂದರು. ವಿಆರ್ಎಲ್ ಸಂಸ್ಥಾಪಕರಾಗಿರುವಂಥ ಹಾಗೂ ಅಧ್ಯಕ್ಷರಾದ ವಿಜಯ್ ಸಂಕೇಶ್ವರ್ ಈ ಸಂಘವನ್ನು ಉದ್ಘಾಟಿಸಲಿದ್ದಾರೆ ಎಂದು ತಿಳಿಸಿದರು. ಇದೇ ಸಮಯದಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂಥ ವಿರೂಪಾಕ್ಷ ಅಮೃತ್ಕರ್ ಮಾತನಾಡಿ, ನಗರದಲ್ಲಿ ವ್ಯಾಪಾರದ ಗತ ವೈಭವವನ್ನು ತರುವುದು ಪ್ರಯತ್ನಿಸಲಾಗುತ್ತಿದೆ. ಕೈಗಾರಿಕಾ, ವ್ಯಾಪಾರ, ಪ್ರವಾಸೋದ್ಯಮ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡಲಾಗುವುದು. ಈ ನಿಟ್ಟಿನಲ್ಲಿ ಸಂಘಟನೆ ಉದ್ಘಾಟನೆಯಾಗಲಿದೆ ಎಂದು ಅವರು ತಿಳಿಸಿದರು. ಈ ಅಸೋಸಿಯೇಷನ್ನು ಕೇವಲ ನಮ್ಮ ಸಂಕಷ್ಟಗಳ ಸಾಕಾರಕ್ಕಷ್ಟೇ ಅಲ್ಲ, ಸಮಗ್ರ ಬಾಗಲಕೋಟೆಯ ಅಭಿವೃದ್ಧಿಯ ದೃಷ್ಟಿಕೋನವನ್ನು ಇಟ್ಕೊಂಡು ನಾವು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದೆವು ಬಂಧುಗಳೇ. ನಮ್ಮ ಸಂಘದ ಉದ್ದೇಶ ಮತ್ತು ಗುರಿಗಳೇನಪ್ಪ ಅಂತಂತಂದ್ರೆ, ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ, ನಾವು ಕಳೆದುಕೊಂಡಂತಹ ಬಾಗಲಕೋಟೆಯ ನಮ್ಮ ವ್ಯಾಪಾರದ ಗತವೈಭವವನ್ನು ಮರುಕಳಿಸಬೇಕು. ಇದ್ರ ಜೊತೆಗೆ ನಮ್ಮ ಬಾಗಲಕೋಟೆಯ ಜನರ ಜೀವನ ಮಟ್ಟ ಸುಧಾರಿಸಬೇಕು. ಕೈಗಾರಿಕೋದ್ಯಮಗಳಿಂದ, ವ್ಯಾಪಾರದಿಂದ ಕಂಗೊಳಿಸಬೇಕು ಮತ್ತು ಪ್ರವಾಸೋದ್ಯಮದಿಂದ ಎಲ್ಲ ವಿವಿಧ ರಂಗಗಳಿಂದನೂ ಬಾಗಲಕೋಟೆ ಒಂದು ಪ್ರಸಿದ್ಧ ವ್ಯಾಪಾರಿ ಕೇಂದ್ರವಾಗಿ ಮತ್ತೊಮ್ಮೆ ಹೊರಹೊಮ್ಮಬೇಕು ಅನ್ನುವಂಥ ಒಂದು ಆಶಯ ಸದಾಶಯವನ್ನು ಇಟ್ಕೊಂಡು ನಾವು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೀವಿ. ಒಂದು ಇದಕ್ಕೋಸ್ಕರ ನಮ್ಮ ಸಂಘದ ಸದಸ್ಯರಿಗೆ ಸಾಕ್ಷರತೆ, ಕಾನೂನಿನ ಅರಿವು ಅಂತಂತಂದ್ರೆ, ಕೆಲವು ಉದ್ಯಮಗಳನ್ನು ಪ್ರಾರಂಭ ಮಾಡ್ಬೇಕಾತಪ್ಪ ಅಂದ್ರೆ ಕಾನೂನಿಗೆ ಸ್ವಲ್ಪ ತೊಡಕಿರ್ತಾವೆ. ಅದಕ್ಕೆ ಏನೇನು ಕ್ಲಾರಿಫಿಕೇಶನ್ಸ್ ಕೊಡ್ಬೇಕಂತ ಅನ್ನುವಂಥದ್ದು ನಿಟ್ಟಿನೊಳಗೆ ಮತ್ತು ಮಾರುಕಟ್ಟೆ ತಂತ್ರಗಳನ್ನು ಹಾಗೂ ಬದಲಾದಂಥ ಈ ತಂತ್ರಜ್ಞಾನ ಯುಗದೊಳಗೆ ಈ ತಂತ್ರಜ್ಞಾನ ಯುಗಕ್ಕೆ ಹೊಂದಿಕೊಳ್ಳುವಂತೆ ಮುಂದಿನ ದಿನಮಾನದೊಳಗೆ ನಾವು ಕಾರ್ಯಾಗಾರಗಳ ಯೋಜನೆಯನ್ನು ನಮ್ಮ ಸಂಘ ಹೊಂದಿದೆ ಬಂಧುಗಳೇ. ಬಾಗಲಕೋಟ್ ಯೂನಿಯನ್ ಆಫ್ ಮರ್ಚೆಂಟ್ಸ್ ಆ್ಯಂಡ್ ಎಂಟರ್ಪ್ರೈನರ್ಸ್ ಅಸೋಸಿಯೇಷನ್ ಅಂತೇಳಿ ನಾವು ಈಗ ಒಂದು ಬಾಗಲಕೋಟೆ ಮಾರ್ಕೆಟ್ ಸಲುವಾಗಿ ಹುಟ್ಟಾಕಿದ್ದೀವಿ ಕೆಲವು ತಿಂಗಳ ಹಿಂದೆ. ಇದರ ಉದ್ದೇಶಗಳನ್ನು ಹೇಳಿದರು. ಬಟ್ ಇನ್ನೂ ಒಂದು ಇದಕ್ಕೆ ನಾವು ಈ ಯೂನಿಯನ್ಲಿದ್ದ ನಮ್ಮ ಮಾರ್ಕೆಟಿಗೆ ಏನು ಮಾಡಬಹುದು? ಈ ಅಂಗಡಿ ಮಾಡೋದಷ್ಟೇ ಅಲ್ರಿ, ಅಂಗಡಿದು ಒಂದು ಅಂಗಡಿ ಕಟ್ಟಿಸ್ಬೋದು, ಏನಾರು ಮಾಡ್ಬೋದು. ಬಟ್ ಅಲ್ಲಿ ವ್ಯಾಪಾರನೂ ಬೆಳವಣಿಗೆ ಆಗಬೇಕು. ಆ ಒಂದು ದೃಷ್ಟಿ ಒಳಗೆ ನಾವು ಈ ಹೊಸ ಟ್ರೈನಿಂಗ್ಸನ್ನು ಸ್ಟಾರ್ಟ್ ಮಾಡ್ಬೇಕಂತ ಮಾಡೀವಿ. ಹೆಂಗೆ ಹುಡುಗರಿಗೆ ಇದು ಒಂದು ಮುಖ್ಯ ಉದ್ದೇಶ ಇಟ್ಕೊಂಡಿವು. ಆಮೇಲೆ ಈ 13ನೇ ತಾರೀಕಿಗೆ ಏನು ನಮ್ಮ ಇನಾಗ್ರೇಷನ್ ಐತಿ, ಇದಕ್ಕೆ ಇನ್ನೂ ಅದ್ರ ಜೋಡಿ ಮತ್ತೊಂದು ಕಾರ್ಯಕ್ರಮ ನಾವು ಜೋಡಿಸ್ಕೊಂಡಿದ್ದೈತಿ. ನಮ್ಮ ಪ್ರಭು ಸ್ವಾಮಿಗಳು ಬಾಗಲಕೋಟೆ ಇವರಿಗೆ ಡಾಕ್ಟ್ರೇಟ್ ಪದವಿ ಸಿಕ್ಕೈತಿ. ಅದರ ಸಲುವಾಗಿ ಅವರಿಗೆ ವಿಶೇಷವಾಗಿ ನಾವು ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿವು. ಈ ಒಂದು ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಲಿದ್ದಾರೆ ಡಾಕ್ಟರ್ ಪರಮ ಪೂಜ್ಯ ಶ್ರೀಮನ್ ನಿರಂಜನ್ ಪ್ರಭು ಸ್ವಾಮಿಗಳು ಚರಂತಿಮಠ ಬಾಗಲಕೋಟ್. ಇವರಿಗೆ ಗೌರವಪೂರ್ವಕ ಸನ್ಮಾನ. ಮತ್ತು ಇನ್ನೋರ್ವ ಸ್ವಾಮಿಗಳು ಪೂಜ್ಯ ಶ್ರೀ ಪ್ರಭಾಕರ್ ದಾದಾ ಬೋದಲೆ ಮಹಾರಾಜರು ಕೂಡ ಇದಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಉದ್ಘಾಟಕರಾಗಿ ನಮ್ಮವರೇ, ನಮ್ಮ ಏರಿಯಾದವರೇ, ಗದಗದ ನಮ್ಮ ವಿಜಯ್ ಸಂಕೇಶ್ವರರು ಇವತ್ತ ಭಾರತದ ಮೂಲೆಯಲ್ಲಿ ತಮ್ಮ ಒಂದು ಪ್ರೆಸೆನ್ಸ್ ಇಟ್ಕೊಂಡಂಥ ಒಬ್ಬ ದೊಡ್ಡ ಈ ಎಂಟರ್ಪ್ರಿನರ್ಶಿಪ್ಸಿಗೆ ಅಂತ ಏನವರು ತಮ್ಮನ್ನು ತಾವು ತೊಡಗಿಸ್ಕೊಂಡಾರ, ಅಂಥವ್ರ ಒಂದು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದರು ಅಂತಂದ್ರೆ ನಮ್ಮಲ್ಲಿ ಇರೋ ಯುವಕರಿಗೆ ಒಂದು ಸ್ವಲ್ಪ ಮೋಟಿವೇಶನ್ ಆಗ್ಬೋದು ಅಂತ ತಿಳ್ಕೊಂಡು ಈ ಬಿಸ್ನೆಸ್ ಸಲುವಾಗಿ ನಾವು ವಿಜಯ್ ಸಂಕೇಶ್ವರ್ ಸಾಹೇಬ್ರನ್ನ ನಾವು ಕರಿತಾ ಇದ್ದೀವಿ.
ಅವರು ಬಹಳ ಸಂತೋಷದಿಂದ ಒಪ್ಕೊಂಡಿದ್ದಾರೆ ಈ ಒಂದು ಕಾರ್ಯಕ್ಕೆ ಪಾಲ್ಗೊಳ್ಳಲು. ನರೇಗಾ ಹೊರಗುತ್ತಿಗೆ ನೌಕರರನ್ನು ಕಾಯಂಗೊಳಿಸಬೇಕೆಂದು ಒತ್ತಾಯಿಸಿ ಬಾಗಲಕೋಟೆಯ ನವನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ನರೇಗಾ ಸಿಬ್ಬಂದಿಯನ್ನು ಕಾಯಂ ಮಾಡಿದರೆ ಸರ್ಕಾರಕ್ಕೆ ಯಾವುದೇ ಆರ್ಥಿಕ ಹೊರೆ ಆಗುವುದಿಲ್ಲ. ಏಜೆನ್ಸಿಗಳು ಸರಿಯಾಗಿ ಸಮಯಕ್ಕೆ ವೇತನವನ್ನು ಪಾವತಿಸುವುದಿಲ್ಲ. ಸರ್ಕಾರಿ ಸೇವೆಯಂತ ನಮ್ಮನ್ನು ಪರಿಗಣಿಸಬೇಕು. ನೌಕರರು ಕಾಯಂಗೊಳಿಸಿದರೆ 3,000ಕ್ಕೂ ಅಧಿಕ ಸಿಬ್ಬಂದಿಗಳ ಕುಟುಂಬಗಳು ಅನುಕೂಲವಾಗಲಿದೆ. ವೈದ್ಯಕೀಯ ವಿಮೆ, ಪ್ರಯಾಣ ಭತ್ಯೆ ಪರಿಷ್ಕರಣೆ ಸೇರಿದಂತೆ ಕಾಯಂ ವೇತನ ನೀಡುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು. ಇದೇ ಸಂದರ್ಭದಲ್ಲಿ ತಮ್ಮ ವಿವಿಧ ಬೇಡಿಕೆ ಇರುವ ಮನವಿ ಪತ್ರವನ್ನು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿರುವಂಥ ಶಶಿಧರ್ ಕುರೇರ್ ಅವರಿಗೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಶಶಿಧರ್ ಕುರೇರ್ ಮಾತನಾಡಿ, ಈ ಬಗ್ಗೆ ಸರ್ಕಾರಕ್ಕೆ ಗಮನಕ್ಕೆ ತರಲಾಗುವುದು. ತಮ್ಮ ಸಮಸ್ಯೆಗಳನ್ನು ಈಡೇರಿಸುವಂತೆ ಮೇಲಿನ ಮಟ್ಟದ ಅಧಿಕಾರಿಗಳಿಗೆ ಗಮನ ಹರಿಸಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಿಬ್ಬಂದಿಗಳು ಮಾತನಾಡಿ, ಕಾಯಂಗೊಳಿಸಿದರೆ ನಮ್ಮ ಕುಟುಂಬಕ್ಕೆ ಹೆಚ್ಚು ಅನುಕೂಲವಾಗಲಿದೆ ಎಂದು ತಿಳಿಸಿದರು. ರಾಜ್ಯಾದ್ಯಂತ ಹೋರಾಟ ಹಮ್ಮಿಕೊಂಡಿದ್ದು, ಈ ಬಗ್ಗೆ ಸರ್ಕಾರ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ. ಏನೇ ಬರಲಿ ಏನೇ ಬರಲಿ ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ನರೇಗಾ ನೌಕರರ ಸಂಘಕ್ಕೆ ನರೇಗಾ ನೌಕರರ ಸಂಘಕ್ಕೆ ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ರದ್ದಾಗಲಿ 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 बोलो भारत माता की जय बोलो भारत माता की जय ಯಾವಾಗ ಹೆಲ್ತ್ ಇಶ್ಯೂ ಆಗುತ್ತೆ ಆ ಟೈಮಲ್ಲಿ ಏನು ಇನ್ಶೂರೆನ್ಸ್ ಕೂಡ ಏನಾದರೂ ಆದರೆ ಅವ್ರಿಗೆ ಸರ್. ಬಟ್ ಅವ್ರು ಐ ಥಿಂಕ್ ಅವ್ರಿಗೂ ನಿಮ್ಮ ರಾಜ್ಯ ಮಟ್ಟದಲ್ಲಿ ಅವ್ರು ಹೋಗಿ ಸರ್ಕಾರಕ್ಕೆ ಮಾಹಿತಿ ಕೊಟ್ಟಿರ್ತಾರೆ. ಸರ್ಕಾರಕ್ಕೆ ಏನು ತೀರ್ಮಾನ ಆಗ್ತದೆ. ಸ್ಯಾಲ್ರಿ ಮಾತ್ರಿಗೆ ರಿಲೀಸ್ ಆಗಿದೆ. ಈಗ FTO ನಿನ್ನೆ ಒಂದು ಮಾಡಿದ್ದೀವಿ. ಇದು FTO ರೆಡಿ ಆಗ್ತದೆ, ಸ್ಯಾಲ್ರಿ ಆಗುತ್ತೆ. ಅದು ಒಂದು 2 ತಿಂಗಳಿಗೇನೋ ಶಾರ್ಟೇಜ್ ಬರ್ತದೆ. 4 ತಿಂಗಳಿಗೇನೋ ಕ್ಲಿಯರ್ ಮಾಡ್ತಾಯಿದ್ವಿ. ಸೊ ಪ್ರಾಬಬ್ಲಿ ಅದು ಇವತ್ತು ಸಾಯಂಕಾಲ ಅಂದರೆ ಕ್ಲಿಯರ್ ಆಗುತ್ತೆ. ನರೇಗಾ ಒಳಗ ಟೆಕ್ನಿಕಲ್ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಕೆಲಸ ಮಾಡತ್ತನ್ರಿ. ನಮ್ಮ ಎಲ್ಲಾರ್ಗು ಇಲ್ಲಿ ನಾವು ಹತ್ತತ್ರ 200 ಜನ ಇದ್ದೀವಿ. ಥ್ರೂ ಔಟ್ ಸ್ಟೇಟ್ ಅಥವಾ ತಗೊಂಡ್ರೆ 3,650 ಜನ ಇದ್ದೀವಿ ನಾವು ನರೇಗಾ ವರ್ಕ್ ಮಾಡ್ತಿರೋರು. ಹಂಗೆಲ್ಲಾನು ನಮ್ದು GKM BFT ಎಲ್ಲ ತಗೊಂಡ್ರೆ 5,000ಕ್ಕಿಂತ ಜಾಸ್ತಿ ಜನ ನಾವು ನರೇಗಾ ಒಳಗೆ ವರ್ಕ್ ಮಾಡತ್ತೀವಿ. ನಮ್ಮೆಲ್ಲಾರ್ದು ಸ್ಯಾಲ್ರಿ ಟೈಮ್ಲಿ ಪೇಮೆಂಟ್ ಆಗಂಗಿಲ್ಲ. ಈಗ ನಮ್ಗೆ ಹತ್ತತ್ರ 6 ತಿಂಗಳ ಮೇಲೆ ಆಯ್ತು ಸ್ಯಾಲ್ರಿ ಆಗಿಲ್ಲ. ಸೊ ಸ್ಯಾಲ್ರಿ ಒಂದೇ ಅಲ್ಲ, ಏನಾರ ಈಗ ನಾವು ಮಾಡ್ತಿರೋ ಕೆಲಸದಲ್ಲಿ ಪ್ರಾಬ್ಲಮ್ ಆದ್ರೆ, ಏನಾರ ಇವತ್ತು ಪೇಮೆಂಟ್ ಟೈಮಿಗೆ ಆಗಿಲ್ಲ ಏನಾರ ಆದ್ರೆ ನಮ್ ಸ್ಯಾಲ್ರಿ ಕಟ್ ಮಾಡ್ತಾರೆ. ಬಟ್ ಅದಕ್ಕೆ ನಾವು ಒಬ್ಬರೇ ಜವಾಬ್ದಾರಿ ಆಗಿರಂಗಿಲ್ಲ. ಕರೆಕ್ಟ್ ರೀ. ಆಮೇಲೆ ನರೇಗಾ ಕೂಲಿ ಕಾರ್ಮಿಕರಿಗೆ ಏನಾರೇ ಪ್ರಾಬ್ಲಮ್ಸ್ ಆಯ್ತು, ಡಿಲೇ ಪೇಮೆಂಟ್ ಆದ್ರೆ ಅವರು 15 ದಿವಸಕ್ಕ ಅದಕ್ಕ ವಿಳಂಬ ಭತ್ಯೆಯನ್ನ ಪಾವತಿಸ್ಕೋತಾರ. ಒಂಬಡ್ಸ್ಮನ್ ಕೇಸ್ ಆದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಹಾಕಿ ಅವ್ರಿಗೆ ದುಡ್ಡು ಕೊಡ್ತಾರ. ಬಟ್ ನಮ್ದು 6 ತಿಂಗಳ 2.5 ವರ್ಷದವರೆಗೂ ನಮ್ದು ಟ್ರಾವೆಲ್ ಅಲೌನ್ಸ್ ಇಲ್ಲ. 6 ತಿಂಗಳು ಮುಗ್ದು 7ನೇ ತಿಂಗಳ ನಮ್ಗೆ ಸ್ಯಾಲ್ರಿ ಇಲ್ಲ. ಸೊ ಇಷ್ಟೆಲ್ಲ ಪ್ರಾಬ್ಲಮ್ ಆದ್ರೂ ನಮ್ದು ಕಷ್ಟ ಅಂದ್ರೆ ಈಗ ನಾವ್ ಯಾರನ್ನೂ ಬ್ಲೇಮ್ ಮಾಡ್ತಾ ಇಲ್ಲ. ನಮ್ದು ಸರ್ಕಾರಕ್ಕೆ ಮನವಿ ಅಷ್ಟೇ ಇದು. ನಮ್ ಹೈಯರ್ ಆಫೀಸರ್ ನಮ್ಗೆಲ್ಲರಿಗೂ ಸಪೋರ್ಟ್ ಅದಾರ. ಅವ್ರು ಅದನ್ನೇ ಹೇಳೋದು, ಫಂಡ್ ಬಂದ್ರೆ ನಾವು ಪೇಮೆಂಟ್ ಮಾಡ್ತೀವಿ, ಅವ್ರ ಕಡೆ ನಮ್ಗೆ ಏನು ತೊಂದರೆ ಇಲ್ಲ. ಬಟ್ ನಮ್ಗೆ ಪ್ರಾಬ್ಲಮ್ ಇರೋದು ಟೈಮ್ಲಿ ನಮ್ಗೆ ಸರ್ಕಾರದಿಂದ ನಮ್ಗೆ ದುಡ್ಡು ಬಂದು ಬೇರೆಯವ್ರದ್ದು ಹೆಂಗ್ ಸ್ಯಾಲ್ರಿ ಟೈಮ್ಲಿ 3ನೇ ತಾರೀಕು 5ನೇ ತಾರೀಕು ಹಂಗಾಗುತ್ತೋ ಅಷ್ಟೊಳಗೆ ನಮ್ದು ಸ್ಯಾಲ್ರಿ ಆಗ್ಬೇಕು. ಒಂದು ಮತ್ತೆ ನಮ್ಗೆ TA ಬಿಲ್ ಕೊಡ್ತಾರೆ, 2,000 ರೂಪಾಯಿ ಕೊಡ್ತಾರೆ. ಅದು ಯಾವ್ದಕ್ಕೂ ಆಗಂಗಿಲ್ಲ ನಮ್ಗೆ. ಯಾಕಂದ್ರೆ ಒಂದ್ ದಿವ್ಸಕ್ಕೆ ಒಂದ್ ಸೈಟಿಗೆ ಹೋಗಿ ಬರ್ಬೇಕಂದ್ರೆ 100-200 ರೂಪಾಯಿ ನಮ್ಗೆ ಬರೀ ಪೆಟ್ರೋಲ್ ಖರ್ಚು ಆಗ್ತೈತಿ. ಕರೆಕ್ಟ್. ಸೊ ಅದು ಯಾವ್ದು ರಿನ್ಯೂವಲ್ಸ್ ಇಲ್ಲ. ಮತ್ತೆ ಬೇರೆ ಕಡೆ ಗೌರ್ಮೆಂಟ್ ಜಾಬ್ ಇರೋರ್ಗೆಲ್ಲಾನು ಏನು PF ಫೆಸಿಲಿಟಿ ಐತಿ, ಅದಕ್ಕೆ ಟೈಮ್ ಆಗಿ ಕರೆಕ್ಟ್ ಆಗಿ ಎಲ್ಲಾನು ಪೇ ಆಗ್ತೈತಿ. ಸೊ ಆ ತರದ್ ಸಾಕಷ್ಟು ಮತ್ತೆ ಸೇಮ್ ಸ್ಕೀಮ್ ಒಳಗೆ ಕೆಲಸ ಮಾಡುವಂತ ಒಡಿಶಾ, ತಮಿಳ್ನಾಡು, ಆಂಧ್ರ ಈ ಕಡೆ ಎಲ್ಲಾ ತಗೊಂಡ್ರೆ ಅವರೆಲ್ಲ ಇನ್ಸೋರ್ಸ್ ಅದಾರ. ಆಮೇಲೆ ನಮ್ಗೆ ಹೆಂಗಂದ್ರೆ ವರ್ಷಕ್ಕೆ ರಿನ್ಯೂವಲ್ಸ್ ಇನ್ನು ಅದೇ ಪದ್ಧತಿ ಒಳಗೆ ಇದೆ, ಔಟ್ಸೋರ್ಸ್ ಅಂತ ಹೇಳಿ. ಬಟ್ ನಮ್ಗೆ ಇನ್ಸೋರ್ಸ್ ಮಾಡ್ಕೋಬೇಕು. ಇನ್ಸೋರ್ಸ್ ಮಾಡ್ಕೊಂಡು ಈ ಎಲ್ಲಾ ಪ್ರಾಬ್ಲಮ್ಸ್ ಇಂದ ನಮ್ಗೆ ಹೊರಗೆ ಬರೋದಕ್ಕೆ ಸರ್ಕಾರ ಅನುವು ಮಾಡ್ಕೊಡ್ಬೇಕು. ಒಂದೇ ಸ್ಕೀಮ್ ಅಲ್ಲಿ ಕೆಲಸ ಮಾಡೋರು ಕೆಲವೊಂದಿಷ್ಟು ಇನ್ಸೋರ್ಸ್ ಅದಾರ, ಕೆಲವೊಂದಿಷ್ಟು ಜನ ನಾವು ಔಟ್ಸೋರ್ಸ್ ಅದೀವಿ ಅಂತಂದ್ರೆ ಇದು ಅದೇ ಮತ್ತೆ ಹೇಳ್ಬೇಕಂದ್ರೆ ನಮ್ಗೆ ಇಷ್ಟೆಲ್ಲಾನು ಒಂಥರ ಏನು
ನಿರ್ಲಕ್ಷ್ಯತನ ಅಂತಾನೆ ಹೇಳ್ಬೋದು ಇದನ್ನ.